ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನ ಅರಮನೆಯಲ್ಲಿ ದಸರಾ ಆಯುಧ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ದಸರಾ ಸಂಭ್ರಮ ಮನೆ ಮಾಡಿದೆ. ಈ ಆಯುಧ ಪೂಜೆ ಅಥವಾ ವಿಜಯದಶಮಿ ದಸರಾ ಅಂತಂದ್ರೆ ನೆನಪಾಗೋದೆ ಮೈಸೂರು. ಅಲ್ಲೂ ಕೂಡ ಆಯುಧ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಪೂಜೆಯನ್ನ ನೆರವೇರಿಸಲಿರುವ ಯದುವೀರ್ ಒಡೆಯರ್ ಮುಂಜಾನೆ 6 ಗಂಟೆಯಿಂದಲೇ ಚಂಡಿಕಾ ಹೋಮ ಕೂಡ ಪ್ರಾರಂಭ ಆಗಿದೆ. ಯಾಕೆಂದ್ರೆ 32 ಆಯುಧಗಳನ್ನ ಇರಿಸಿ ಈ ಸಂದರ್ಭದಲ್ಲಿ ಪೂಜೆಯನ್ನ ಮಾಡ್ತಾರೆ. ಮೈಸೂರಿನ ಅರಮನೆಯಲ್ಲಿ ದಸರಾ ಆಯುಧ ಪೂಜೆ ಬಹಳ ವಿಶೇಷವಾದದ್ದು. ಬಹಳ ವಿಶೇಷವಾಗಿ ಅಲ್ಲಿ ಆಚರಣೆ ಕೂಡ ಮಾಡಲಾಗುತ್ತೆ. ಇನ್ನು ನಮಗೆ ಈ ದಸರಾ ಆಗಿರಬಹುದು ಅಥವಾ ಆಯುಧ ಪೂಜೆ ಆಗಿರಬಹುದು, ಇದನ್ನ ನೆನಪಿಸ್ಕೊಂಡ್ರೆ ನಮಗೆ ನೆನಪಾಗೋದೇ ಮೊದಲಿಗೆ ಮೈಸೂರು. ಮೈಸೂರಿನಲ್ಲಿ ಈ ಒಂದು ಆಯುಧ ಪೂಜೆಯನ್ನ ಬಹಳ ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾರೆ. ಏನು ಆಯುಧಗಳಿರುತ್ತೆ ಅಲ್ಲಿರುವಂತಹ ಮೈಸೂರಿನ ಅರಮನೆಯಲ್ಲಿರುವಂತಹ ಪಟ್ಟದ ಕತ್ತಿ ಆಗಿರಬಹುದು, ಪಟ್ಟದ ಕುದುರೆ ಆಗಿರಬಹುದು, ಈ ರೀತಿಯಾಗಿ ನಾನಾ ಆಯುಧಗಳಿದ್ದಾವೆ. ಇದರ ಜೊತೆಗೆ ತಾಯಿಯ ಕೈಗೆ ಕೊಡುವಂತಹ ಕತ್ತಿ ಅದನ್ನು ಕೂಡ ತೆಗೆದುಕೊಂಡು ಆ ಪೂಜೆಯನ್ನ ಮಾಡ್ತಾರೆ, ಆರಾಧನೆಯನ್ನ ಮಾಡ್ತಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಮೊದಲಿಗೆ ಮುಂಜಾನೆಯಿಂದಲೇ 6 ಗಂಟೆ ಅಂದ್ರೆ ಮುಂಜಾನೆ 6 ಗಂಟೆಯಿಂದ ಕೂಡ ಚಂಡಿಕಾ ಹೋಮವನ್ನ ಒಂದು ಕಡೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಕತ್ತಿಗಳು ಅಥವಾ ಏನೆಲ್ಲ ಪ್ರಮುಖ ಆಯುಧಗಳಿರ್ತಲ್ಲ ಆ ಆಯುಧಗಳಿಗೆ ಪೂಜೆಯನ್ನು ಕೂಡ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಹಿಂದಿನ ದಿನವೇ ಎಣ್ಣೆ ಮತ್ತು ಮಜ್ಜನದಿಂದ ಶುದ್ಧೀಕರಣವನ್ನ ಮಾಡ್ತಾರೆ. ಶುದ್ಧೀಕರಣವನ್ನ ಮಾಡಿ ಈಗ ಸದ್ಯಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ. ಅದನ್ನ ನೀವು ಗಮನಿಸ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತ್ಯೇಕವಾಗಿ ಮೊದಲಿಗೆ ರಾಜರು ಈ ಖಡ್ಗ ಆಗಿರಬಹುದು ಅಥವಾ ಕೆಲವೊಂದಿಷ್ಟು ಮುಖ್ಯವಾದ ಆಯುಧಗಳು ಅಂತ ಅರಮನೆಯಲ್ಲಿರುತ್ತೆ. ಪಟ್ಟದ ಕತ್ತಿ, ಪಟ್ಟದ ಕುದುರೆ, ಪಟ್ಟದ ಆನೆ, ಈ ರೀತಿಯಾಗಿ ಎಲ್ಲದಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸುವ ಕೆಲಸವನ್ನ ಮಾಡ್ತಾರೆ. ಸದ್ಯಕ್ಕೆ ಅಲ್ಲಿ ಗಮನಿಸ್ತಾ ಇದ್ದೀರಾ ಒಂದು 32 ಆಯುಧಗಳು ಅಂದ್ರೆ ಬಹಳ ಪ್ರಮುಖವಾಗಿ ಅಲ್ಲಿ 32 ಆಯುಧಗಳನ್ನ ಪೂಜೆ ಮಾಡ್ತಾರೆ. ಅದಕ್ಕೆ ಸದ್ಯಕ್ಕೆ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪಲ್ಲಕ್ಕಿ ಕೂಡ ರೆಡಿ ಆಗಿದೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಆ ಪಲ್ಲಕ್ಕಿಯಲ್ಲಿಯೇ ಆಯುಧಗಳನ್ನ ತೆಗೆದುಕೊಂಡು ಹೋಗಿ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸುವಂಥದ್ದು. ಹಾಗಾಗಿ ಪಲ್ಲಕ್ಕಿಯನ್ನು ಕೂಡ ಈಗ ಆಲ್ರೆಡಿ ಸಿದ್ಧಪಡಿಸಿದ್ದಾರೆ. ಮತ್ತೊಂದು ಕಡೆ ಪೂಜೆಯನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ಇದರ ಜೊತೆಗೆ ಹೋಮಗಳು ಕೂಡ ಪ್ರಾರಂಭ ಆಗಿದೆ. ಈಗ ಸದ್ಯಕ್ಕೆ ಚಂಡಿಕಾ ಹೋಮ ಕೂಡ ನಡೀತಾ ಇದೆ. ಆಯುಧಗಳನ್ನ ಅರಮನೆಯಿಂದ ಹೊರತಂದು ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಇನ್ನು ಕೋಡಿ ಸೋಮೇಶ್ವರ ದೇಗುಲಕ್ಕೆ ಆಯುಧಗಳು ರವಾನೆ ಕೂಡ ಮಾಡಲಾಗುತ್ತೆ. ಖಾಸ ಆಯುಧಗಳು ಕೋಡಿ ಸೋಮೇಶ್ವರ ದೇಗುಲಕ್ಕೆ ರವಾನೆ ಆಗುತ್ತೆ. ಆಯುಧವನ್ನ ಶುಚಿಗೊಳಿಸಿದ ಬಳಿಕ ಅರಮನೆಗೆ ವಾಪಸ್ ತರಲಾಗುತ್ತೆ. ಬೆಳಗ್ಗೆ 9:15ಕ್ಕೆ ಚಂಡಿಕಾ ಹೋಮದ ಪೂರ್ಣಾಹುತಿ ಆಗುತ್ತೆ. ಆ ಸಂದರ್ಭದಲ್ಲಿ ಮಹಾರಾಜರು ಕೂಡ ಉಪಸ್ಥಿತರಿರ್ತಾರೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಆಗಮನ ಕೂಡ ಆಗುತ್ತೆ. ಬೆಳಗ್ಗೆ 10:45ಕ್ಕೆ ಕಲ್ಯಾಣ ಮಂಟಪಕ್ಕೆ ಯದುವೀರ್ ಅವರು ಆಗಮಿಸುತ್ತಾರೆ. ಬೆಳಗ್ಗೆ 10:55ರಿಂದ 11:15 ಒಳಗೆ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ.
ಅರಮನೆಯಲ್ಲಿ ಪೂಜೆಯನ್ನ ಯದುವೀರ್ ಅವರು ನೆರವೇರಿಸಲಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಸದ್ಯಕ್ಕೆ ಮೈಸೂರಿನ ಅರಮನೆ ನಗರಿ ಅರಮನೆಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಆಯುಧ ಪೂಜೆಗೆ. ಇನ್ನು ಕಳಸವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಯಾಕಂದ್ರೆ ಕಳಸ ಪೂಜೆ ಕೂಡ ನೆರವೇರಿಸಲಾಗುತ್ತೆ. ಇದರ ಜೊತೆಗೆ ಮತ್ತೊಂದು ಕಡೆ ಪಲ್ಲಕ್ಕಿಯನ್ನು ಕೂಡ ಸಿದ್ಧಪಡಿಸ್ತಾ ಇದ್ದಾರೆ. ಪಲ್ಲಕ್ಕಿಯನ್ನ ಯಾವ ಕಾರಣಕ್ಕೆ ಸಿದ್ಧಪಡಿಸ್ತಾ ಇದ್ದಾರೆ ಅಂತ ಅಂದ್ರೆ ಅರಮನೆಯ ಆಯುಧಗಳೇನಿದ್ದಾವೆ ಅದರ ಜೊತೆಗೆ ಮುಖ್ಯವಾದಂತಹ ಆಯುಧಗಳು, ಪಟ್ಟದ ಕತ್ತಿ ಆಗಿರಬಹುದು. ಈ ಒಂದು ಕತ್ತಿ ವಿಜಯನಗರ ಕಾಲದಿಂದಲೇ ಬಂದಿರುವಂಥದ್ದು. ಆ ಕತ್ತಿ ಆಗಿರಬಹುದು, ಇದರ ಜೊತೆಗೆ ಚಾಮುಂಡೇಶ್ವರಿಗೆ ಕೊಡುವಂತಹ ಕತ್ತಿ, ಅಂದ್ರೆ ಚಾಮುಂಡೇಶ್ವರಿ ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಕತ್ತಿ, ಅದೆಲ್ಲವನ್ನು ಕೂಡ ಸೋಮೇಶ್ವರ ದೇವಸ್ಥಾನಕ್ಕೆ ಆ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಕೂಡ ಹೋಗಲಾಗುತ್ತೆ. ಸದ್ಯಕ್ಕೆ ಅರಮನೆ ನಗರಿ ಅಂದ್ರೆ ಅರಮನೆಯಲ್ಲಿ ಸದ್ಯಕ್ಕೆ ಚಂಡಿಕಾ ಹೋಮವನ್ನು ಕೂಡ ಮಾಡಲಾಗ್ತಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಗುಡ್ ಮಾರ್ನಿಂಗ್. ಸಂದೀಪ್, ಈಗ ಅರಮನೆ ನಗರಿ ಮೈಸೂರಿನಲ್ಲಿ ಹಬ್ಬದ ಸಂಭ್ರಮ ಯಾವ ರೀತಿ ಇದೆ? ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ ಅರಮನೆಯಲ್ಲಿ? ಚೈತ್ಯ ಇಂದು ಮುಂಜಾನೆಯಿಂದಲೇ ಬೆಳಗ್ಗೆ ಬೆಳಗ್ಗೆ ಅಂದ್ರೆ ಚಂಡಿಕಾ ಹೋಮದ ಮೂಲಕ ಇಂದಿನ ಆಯುಧ ಪೂಜೆಗೆ ಮುನ್ನುಡಿಯನ್ನ ಬರೆದಿರ್ತಕ್ಕಂಥದ್ದು. ರಾಜವಂಶಸ್ಥರು ಈಗಾಗಲೇ ಅರಮನೆ ಒಳಭಾಗದಲ್ಲಿ ಹಲವಾರು ಪೂಜಾ ಕೈಂಕರ್ಯಗಳನ್ನ ಬೆಳಿಗ್ಗೆ 6 ಗಂಟೆಯಿಂದಲೇ ನಡೆಸ್ತಾ ಇರ್ತಕ್ಕಂಥದ್ದು. ಯದುವೀರ್ ಕೃಷ್ಣದತ್ತ ಒಡೆಯರ್ ಏನು ಕಂಕಣಧಾರಿಯಾಗಿದ್ದಾರೆ, ಅವರ ಕಂಕಣಧಾರಿಯಾಗಿರ್ತಕ್ಕಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರೇ ಈ ಒಂದು ಚಂಡಿಕಾ ಹೋಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಅಂದ್ರೆ ಇಂದು 6:45ಕ್ಕೆ ಈ ಒಂದು ಏನು ಅರಮನೆ ಒಳಭಾಗದಲ್ಲಿ ನಡೆಯುವಂತಹ ಆಯುಧ ಪೂಜೆಗಳಿಗೆ ಶುರುವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಆನೆ ಬಾಗಿಲಿಗೆ ಪಟ್ಟದ ಆನೆ ಆಗಿರ್ತಕ್ಕಂಥ ಶ್ರೀಕಂಠ, ನಿಶಾನೆ ಆನೆ ಇರ್ತಕ್ಕಂಥ ಏಕಲವ್ಯ, ಪಟ್ಟದ ಹಸು, ಕುದುರೆಗಳು ಆಗಮನ ಆಗಿರ್ತಕ್ಕಂಥದ್ದು. ಅನಂತರದಲ್ಲಿ ಚಿನ್ನದ ಪಲ್ಲಕ್ಕಿಯಲ್ಲಿ ಪಟ್ಟದ ಕತ್ತಿ, ಮೈಸೂರು ರಾಜಮನೆತನದ ಪಟ್ಟದ ಕತ್ತಿಗಳನ್ನ ಕೋಡಿ ಸೋಮೇಶ್ವರ ದೇಗುಲಕ್ಕೆ ಒಂದು ಮೆರವಣಿಗೆ ಮೂಲಕ ಅಂದ್ರೆ ಕಳಸ ಹೊತ್ತ ಮಹಿಳೆಯರ ಮೂಲಕ ಕರೆತಂದು ಇದೀಗ ಪೂಜಾ ಕೈಂಕರ್ಯವನ್ನು ನಡೆಸ್ತಾ ಇರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು. ಇದೀಗ ಎಲ್ಲಾ ಪಟ್ಟದ ಕತ್ತಿಗಳು ಮತ್ತು ಕಾಸ ಆಯುಧಗಳನ್ನ ಕೋಡಿ ಸೋಮೇಶ್ವರ ದೇಗುಲಕ್ಕೆ ತಂದಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ತಕ್ಕಂಥದ್ದು. ಹಿಂದಿನ ಕಾಲದಿಂದಲೂ ಕೂಡ ಪಟ್ಟದ ಕತ್ತಿಗಳನ್ನ ಆಯುಧ ಪೂಜೆಯ ದಿನ ಏನು ಕೋಡಿ ಸೋಮೇಶ್ವರಕ್ಕೆ ತರುವಂತಹ ಒಂದು ಚಿನ್ನದ ಪಲ್ಲಕ್ಕಿ ಆಗಿರ್ತಕ್ಕಂಥದ್ದು. ಅದೇ ರೀತಿ ಅರಮನೆಯ ಪ್ರಮುಖ ಒಂದು ಎಲ್ಲಾ ಪೂಜೆಗಳಲ್ಲೂ ಕೂಡ ಪ್ರಥಮ ಪೂಜೆಯನ್ನ ಪಡೆಯುವಂತಹ ಕೋಡಿ ಸೋಮೇಶ್ವರ ದೇವಾಲಯ ಇಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಇದು ಕೂಡ ಸುಮಾರು 500ರಿಂದ 600 ವರ್ಷದ ಇತಿಹಾಸಗಳನ್ನ ಈ ಕೋಡಿ ಸೋಮೇಶ್ವರ ದೇಗುಲ ಹೊಂದಿರತಕ್ಕಂಥದ್ದು. ಪ್ರಮುಖವಾಗಿ ಏನು ಮೈಸೂರು ರಾಜಮನೆತನ ಪ್ರಾರಂಭವಾಗುವುದಕ್ಕೂ ಕೂಡ ಇದೇ ಒಂದು ಕೋಡಿ ಸೋಮೇಶ್ವರ ದೇಗುಲದ ಪ್ರೇರಣೆ, ಕೋಡಿ ಸೋಮೇಶ್ವರನ ಪ್ರೇರಣೆ ಆಗಿತ್ತು ಅನ್ನುವಂತಹದ್ದು ಇತಿಹಾಸ ಇರುವಂತಹದ್ದು. ಹಾಗಾಗಿ ಎಲ್ಲ ಅರಮನೆಯ ಮತ್ತು ದಸರಾದ ಪ್ರಮುಖ ಆಚರಣೆಗಳು ಎಲ್ಲವೂ ಕೂಡ ಶುರುವಾಗಬೇಕಾದ್ರೆ ಈ ಕೋಡಿ ಸೋಮೇಶ್ವರ ದೇಗುಲದ ಪ್ರಥಮ ಪೂಜೆಯನ್ನು ಮುಗಿಸಿಕೊಂಡೇ ಇಲ್ಲಿ ಶುರುವಾಗ್ತಕ್ಕಂಥದ್ದು. ಅಂತೆಯೇ ಇವತ್ತು ಕೂಡ ಆಯುಧ ಪೂಜೆಯಲ್ಲಿ ಎಲ್ಲ ಏನು ಮುಂಬಡಿ ಕೃಷ್ಣರಾಜ ಅಂದ್ರೆ ವಿಜಯನಗರ ಕಾಲದಿಂದ ಬಂದಿರತಕ್ಕಂಥ ಪಟ್ಟದ ಕತ್ತಿ ಆಗಿರ್ಬೋದು ಮತ್ತು ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಕಾಲದ ವಿಜಯ ನರಸಿಂಹ ಕತ್ತಿಗಳು ಮತ್ತು ಏನು ಯುದ್ಧದ ಕಾಲದಲ್ಲಿ ಬಳಸಿದಂತಹ ಪೂರ್ವಜರ ಕಾಸ ಆಯುಧಗಳನ್ನ ಇವತ್ತು ಕೋಡಿ ಸೋಮೇಶ್ವರ ದೇಗುಲಕ್ಕೆ ತಂದು ಇಲ್ಲಿ ಪೂಜಾ ಕೈಂಕರ್ಯಗಳನ್ನ ರಾಜಮನೆತನದವರು ನೆರವೇರಿಸ್ತಾ ಇರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಸುಮಾರು ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ವಾಪಸ್ ಆನೆ ಬಾಗಿಲಿಗೆ ಇಲ್ಲಿಂದ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿದ ಪಟ್ಟದ ಕತ್ತಿಗಳನ್ನ ಅರಮನೆಗೆ ವಾಪಸ್ ಕರೆದುಕೊಂಡು ಹೋಗಲಾಗುತ್ತೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ರಾಜವಂಶಸ್ಥರು ಇದೀಗ ಕೋಡಿ ಸೋಮೇಶ್ವರ ದೇಗುಲದಿಂದ ಪೂಜಾ
ಕೈಂಕರ್ಯಗಳನ್ನ ನೆರವೇರಿಸಿ ಪಟ್ಟದ ಕತ್ತಿಗಳನ್ನ ಮತ್ತೆ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮುಂಭಾಗದಲ್ಲಿ ಇರ್ತಕ್ಕಂತಹ ಒಂದು ಕತ್ತಿ ಏನಿದೆ ಅದು ವಿಜಯನಗರ ಕಾಲದಿಂದ ಬಂದಿರತಕ್ಕಂಥ ಮೈಸೂರು ರಾಜಮನೆತನದ ಪಟ್ಟದ ಕತ್ತಿ ಆಗಿರ್ತಕ್ಕಂಥದ್ದು. ಆನಂತರದಲ್ಲಿ ಹಿಂದೆ ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ವಿಜಯ ನರಸಿಂಹ ಕತ್ತಿ ಹಿಡಿದಿರುವಂತಹದ್ದು. ಪ್ರಮುಖವಾಗಿ ಈ ಒಂದು ಆಯುಧ ಪೂಜೆಯಲ್ಲಿ 32 ಬಗೆಯ ಕಾಸ ಆಯುಧಗಳಿಗೆ ಪೂಜೆಯನ್ನು ಕೈಕರ್ಯವನ್ನು ನೆರವೇರಿಸಲಾಗುತ್ತೆ. ದುರ್ಗಾ ಮಾತೆ 18 ಕೈಗಳಲ್ಲಿ ಹಿಡಿದಿರ್ತಕ್ಕಂಥ 32 ಆಯುಧಗಳಿಗೆ ಪೂಜಾ ಕೈಂಕರ್ಯವನ್ನು ಸಲ್ಲಿಸುವಂತಹದ್ದು ಇಂದಿನಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂತ ಒಂದು ಕೈಂಕರ್ಯಗಳು. ಇದಾದ ನಂತರದಲ್ಲಿ ಸುಮಾರು 8:40ಕ್ಕೆ ಸೋಮೇಶ್ವರ ದೇಗುಲದಿಂದ ಅರಮನೆಗೆ ಕಾಸ ಆಯುಧಗಳು ವಾಪಸ್ ಆದಂತ ಸಂದರ್ಭದಲ್ಲಿ 9:15ಕ್ಕೆ ಪೂರ್ಣಾವತಿಯನ್ನ ಚಂಡಿಕಾ ಹೋಮಕ್ಕೆ ಸಲ್ಲಿಸಲಾಗುತ್ತೆ. ಖುದ್ದು ಮಹಾರಾಜರಾಗಿರ್ತಕ್ಕಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪೂರ್ಣಾವತಿಯಲ್ಲಿ ಭಾಗವಹಿಸುತ್ತಾರೆ. ಅನಂತರದಲ್ಲಿ 10:15ಕ್ಕೆ ಪಟ್ಟದ ಆನೆ ಕುದುರೆಗಳು ಮತ್ತೆ ಅರಮನೆ ಆನೆ ಬಾಗಿಲಿಗೆ ಪ್ರವೇಶವನ್ನು ಮಾಡ್ತವೆ. 9:45ಕ್ಕೆ ಯದುವೀರ್ ಅವರು ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಒಂದು ಏನೋ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುಗಳೇನಿದಾವೆ ಇವೆಲ್ಲದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ. ಆನಂತರದಲ್ಲಿ 10:15ರಿಂದ 10:55ರಿಂದ 11:15 ಶುಭ ಮುಹೂರ್ತದ ಗಳಿಗೆಯಲ್ಲಿ ಯದುವೀರ್ ಅವರು ಬಳಸುವಂತಹ ಖಾಸಗಿ ಕಾರುಗಳೇನಿದ್ದಾವೆ ಮತ್ತು ಖಾಸಗಿ ವಾಹನಗಳೇನಿದ್ದಾವೆ ಅವೆಲ್ಲವಕ್ಕೂ ಕೂಡ ಒಂದು ಸವಾರಿ ತೊಟ್ಟಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಈ ಒಂದು ಆಯುಧ ಪೂಜೆಯನ್ನ ಸಂಪನ್ನಗೊಳಿಸುವಂತಹದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಕೋಡಿ ಸೋಮೇಶ್ವರ ದೇಗುಲದಿಂದ ಪೂಜೆಯನ್ನ ಸಲ್ಲಿಸಿ ಈಗ ಸದ್ಯಕ್ಕೆ ಪಲ್ಲಕ್ಕಿಯಲ್ಲಿ ಆ ಪಟ್ಟದ ಕತ್ತಿ ಆಗಿರಬಹುದು, ವಿವಿಧ ಆಯುಧಗಳು ಅಂದ್ರೆ ಬಹಳ ಪ್ರಮುಖವಾದಂತಹ 32 ಆಯುಧಗಳನ್ನ ಮತ್ತೆ ಅರಮನೆಗೆ ತೆಗೆದುಕೊಂಡು ಹೋಗುವ ಕೆಲಸವನ್ನ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಇನ್ನು ಅರಮನೆಯಲ್ಲೂ ಕೂಡ ಸಾಕಷ್ಟು ಹೋಮಗಳನ್ನ ಮಾಡಲಾಗ್ತಾ ಇದೆ. ಚಂಡಿಕಾ ಹೋಮವನ್ನ ಮಾಡ್ತಾ ಇದ್ದಾರೆ, ಕುಮಾರಿ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ.